बोलो भारत माता की, बोलो भारत माता की. ಬಳ್ಳಾರಿಯಿಂದ ಲೇ ಲಡಾಖ್ವರೆಗೂ ಒಂದು ಹೆಲ್ಮೆಟ್ ಅವೇರ್ನೆಸ್ ಮೂಡಿಸ್ಲಿಕ್ಕೋಸ್ಕರ 4 ಜನ ಬಳ್ಳಾರಿಯಿಂದ ಹೋಗಿದ್ರು. ಅವರು ಕ್ಷೇಮವಾಗಿ ಹಿಂತಿರುಗಿದ್ದಾರೆ. ಅವರ ಜೊತೆಯಲ್ಲಿ ಡೆಲ್ಲಿಯಿಂದ ಇಬ್ಬರು ಸಹ ಜಾಯ್ನ್ ಆಗಿದ್ರು. ಸುಮಾರು 5300 ಕಿಲೋಮೀಟರ್ ಇವರು ಸುರಕ್ಷತೆಯಿಂದ ಟ್ರಾವೆಲ್ ಮಾಡಿ ಬಂದಿದ್ದಾರೆ. ಈ ಹೋಗಿರೋ ಎಲ್ಲ ಟೀಮು ಮತ್ತು ಹೋಗಿ ವಾಪಸ್ ಬಂದಿರೋ ಸುರಕ್ಷಿತವಾಗಿ ಬಂದಿರೋ ಎಲ್ಲ ಟೀಮ್ಗೆ ನಾನಿಂದ ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ತೀನಿ. ಹ್ಯಾವ್ ಎ ಸೇಫ್ ಜರ್ನಿ. ಎಲ್ಲರೂ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಸೊ ಹಾಗಾಗಿ ಅದೇ ಅವೇರ್ನೆಸ್ನ ನಾನು ಅಪ್ ಟು ನ್ಯಾಷನಲ್ ಲೆವೆಲ್ವರೆಗೂ ತೊಗೊಂಡೋಗ್ಬೋದಲ್ಲ ಅಂತ ಒಂದು ಆಲೋಚನೆ ಮಾಡಿದೆ. ಜೊತೆಗೆ ನಮಗೆ ಶಶಿ ಸರ್ ಕೂಡ ಅದು ತುಂಬ ಸಪೋರ್ಟಿಂಗ್ ಮಾಡಿದ್ರು, ಬ್ಯಾನರ್ ಮಾಡಲಿಕ್ಕೆ ಅಥವಾ ಸ್ಟಿಕರ್ ಮಾಡಲಿಕ್ಕೆ, ಅದು ಲೋಗೋ. ಸೊ ಇದು ಬೇಸಿಕ್ ಫೌಂಡೇಶನ್ ಮತ್ತು ಹೆಲ್ಮೆಟ್ಗೆ ನಮ್ಮ ಮೇಡಮ್ ಎಸ್ ಪಿ ಮೇಡಮ್ ಕಾರಣ. ಎಲ್ಲದರಲ್ಲಿ ಎಲ್ಲದಕ್ಕೂ 100% ಮೋಟಿವ್ ಆ್ಯಂಡ್ ರೋಲ್ ಮಾಡಲ್ ಪರ್ಸನ್ಸ್ ಅಂದರೆ ನಮ್ಮ ಬೆಸ್ಟಿ, ನಮ್ಮ ವೈಫು, ನಮ್ಮ ಡಾರ್ಲಿಂಗ್, ನಮ್ಮ ಫ್ರೆಂಡು, ನಮ್ಮ ಲವರ್, ಎಲ್ಲ A to Z ಎವ್ರಿಥಿಂಗ್. ಓಕೆ, ಇವರು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಇಂಚು ಆಗಲ್ಲ ಕೂಡ. ಈವನ್ ಆಕ್ಸಿಜನ್ ಸಿಲಿಂಡರ್ ತಗೊಂಡು ನೀನು ಯಾವ್ದಾದ್ರು ಟ್ರಿಪ್ಪಿಗೆ ಹೋಗ್ತೀನಿ ಅಂದರೆ ಯಾರು ಮನೆಯಿಂದ ಕಳ್ಸಲ್ಲ. ಓಕೆ, ಬಟ್ ನಮ್ಮವ್ರಿಗೆ ಕಳ್ಸ್ಬಿಟ್ರೆ ಸೊ ಆ ನಂಬಿಕೆ ಉಳಿಸ್ಕೊಂಡಿನಿ. ಎಲ್ಲಿನೂ ಅವ್ರ ನಂಬಿಕೆಗೆ ನನ್ನ ದ್ರೋಹ ಬಗ್ದಿಲ್ಲ. ಸೊ ಎಂಟೈರ್ ಜರ್ನಿ ನಾನು ಪ್ರತಿ ಕ್ಷಣ ನೆನೆಸ್ಕೊಂಡಿದ್ದೀನಿ ಮಕ್ಕಳನ್ನ. ಸೊ ಇಲ್ಲೊಂದು ನೋಡ್ಬೋದು, ನನ್ನ ಮಗಳದ್ದು ಟೆಡಿ ಬೇರ್ ಇದೆ. ಇನ್ ಕೇಸ್ ನಾನು ಏನೋ ಓವರ್ ಸ್ಪೀಡ್ ಹೋದ್ರೆ ಟೆಡಿ ಬೇರ್ ನೋಡ್ಕೊತೀನಿ. ಇನ್ ಕೇಸ್ ಆಯಾಸ ಆದರೆ ಟೆಡಿ ಬೇರ್ ನೋಡ್ತೀನಿ. ಏನಾದರೂ ಒಬ್ಬನೇ ಮಾತಾಡ್ಬೇಕು ಅನ್ಕೊಂಡು ಟೆಡಿ ಬೇರ್ ಬಿಂದು ಅಂತ ಮಾತಾಡ್ತೀನಿ ನಾನು. ಸೊ ಏನೋ ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳ್ಳೋಕ್ಕೆ ಇದೊಂದು ಖುಷಿ ಆಗುತ್ತೆ, ಎನರ್ಜಿ ಕೊಡುತ್ತೆ. ಸೊ ಹಂಗಾಗಿ ಸೊ ಎಂಟೈರ್ ಜರ್ನಿ ಎಲ್ಲದಕ್ಕೂ ಕಾರಣಕರ್ತ ಮತ್ತು ನಮಗೆ ಸೆಲ್ಫ್ ಮೋಟಿವೇಶನ್ ಮಾಡಲಿಕ್ಕೆ ಕಾರಣಕರ್ತ ಇರುತ್ತೆ ನಮ್ಮ ಮನೆಯವರಿಗೆ. ಇನ್ನೊಂದು ಕಾಶ್ಮೀರಿ ಜನರು ಪೊಲೀಸ್ ಇಲಾಖೆಯಲ್ಲಿದ್ದರೂ ಕೂಡ ಒಂದು ರೈಡರ್ ಹುಚ್ಚವರಿಗೆ ಅವ್ರು ಯಾವಾಗಲೂ ಕೂಡ ತಂದೆ ಮಗ ದೇಶ ಅಂತ ತಿರುಗಾಡ್ತಿದ್ರು. ಈ ಸಾರಿ ಒಂದು ಸುಮಾರು ಲಾಂಗ್ ಜರ್ನಿ 5300 ಕಿಲೋಮೀಟರ್ ಪೊಲೀಸ್ ಇಲಾಖೆಯಿಂದ ಮತ್ತು ಜೊತೆಗೆ ಅವರ ಸ್ನೇಹಿತರ ಜೊತೆಗೆ ಹೋಗಿದ್ರು. ಹೆಲ್ಮೆಟ್ ಅವೇರ್ನೆಸ್, ವಿಶೇಷವಾಗಿ ಹೆಲ್ಮೆಟ್ ಅವೇರ್ನೆಸ್ ಮಾಡಿದ್ರು. ನಮಗೆ ಒಂಥರ ಖುಷಿ. ಯಾಕಂದ್ರೆ ಜೀವನದಲ್ಲಿ ಎಷ್ಟು ದಿನ ಇರ್ತವೋ ಗೊತ್ತಿಲ್ಲ. ಇದು ಈ ಸಾರಿ ಟ್ರಿಪ್ಪಲ್ಲಿ ಅವರು ಒಂದು 12ರಿಂದ 13 ರಾಜ್ಯಗಳನ್ನ ಕಂಡಾರೆ. ಅಲ್ಲಿಯ ಸಂಸ್ಕೃತಿ, ಅಲ್ಲೇ ಭಾಷೆ, ಅಲ್ಲೇ ಜನರ ನಡವಳಿಕೆ ಮತ್ತು ಅವರೆಲ್ಲರೂ ಕೂಡ ಓದಲಲ್ಲೇ ಕೂಡ ಏನು ಪೊಲೀಸ್ ಡ್ರೆಸ್ ಇದೆ, ಪೊಲೀಸ್ ಮೇಡಮ್ ನಮ್ಮ SP ಶೋಭಾರಾಣಿ ಮೇಡಮ್ ಕೂಡ ಕೇಳಿದಾಗ ಅದ್ರ ಬಗ್ಗೆ ಅವೇರ್ನೆಸ್, ಹೆಲ್ಮೆಟ್ ಯಾಕೆ ಹಾಕಬೇಕು ಏನನ್ನೋದು ಕೂಡ ನಮ್ಮ ಬಳ್ಳಾರಿಯ ಪೊಲೀಸ್ ಇಲಾಖೆಯಿಂದ ಹೋಗಿ ನಮ್ಮ ಸಹೋದರ ಅವೇರ್ನೆಸ್ ಮೂಡಿಸಿದ್ರೆ ನಮ್ಗೆಲ್ಲರಿಗೂ ಬಳ್ಳಾರಿಗೆ ಹೆಮ್ಮೆ, ಬಳ್ಳಾರಿಗೆ ಸಂದ ಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವಾಗಲೂ ಕೂಡ ಅವ್ರಿಗೊಂದು ಸ್ನೇಹ ಬಳಗ, ಸಹೋದರರು ಎಲ್ಲರೂ ಕೂಡ ಸ್ನೇಹಿತರ ಬೆಂಬಲ, ಆಶೀರ್ವಾದ ಸದಾ ಇರುತ್ತೆ. ಇನ್ನೂ ಒಂದು ಜೀವನದಲ್ಲಿ ಉನ್ನತ ಮಟ್ಟದಲ್ಲಿ ಏನಾದರೂ ಒಂದು ಕೂಡ ದೊಡ್ಡ ಸಾಧನೆ ಮಾಡೋಕ್ಕೆ ಎಲ್ಲರ ಸಹಕಾರ ಇರುತ್ತೆ ಅಂತೇಳಿ ನಾನು ಎಲ್ಲ ಬಳ್ಳಾರಿಗರ ಪರವಾಗಿ. ರಮೇಶ್ ಅವರು ಈ ಜರ್ನಿ ಇದ್ರ ಬಗ್ಗೆ ರಮೇಶ್ ಅವರು ಕಲೀಗ್, ಸೀನಿಯರ್ ಕಲೀಗ್, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸದಾ ಆಕ್ಟಿವ್ ಆಗಿರೋರು. ಈ ಒಂದು ಬುಲೆಟ್ ರೈಡ್ ಅಭಿಯಾನದಲ್ಲಿ ನಮ್ಮ ಗೌರವ ಮಾನ್ಯ SP ಮೇಡಮ್ ಅವರು ಏನು ಹೆಲ್ಮೆಟ್ ಅವೇರ್ನೆಸ್ ಬಗ್ಗೆ ಕ್ಯಾಂಪ್ ಮಾಡಿದ್ರು ಮತ್ತು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ರು. ಆ ನಿಟ್ಟಿನಲ್ಲಿ ಅದನ್ನೇ ಒಂದು ಮೋಟೋನ್ನಾಗಿ ತಗೊಂಡು ಡೋಂಟ್ ಹರ್ಟ್ ಯುವರ್ ಹೆಡ್, ಹರ್ಟ್ ಯುವರ್ ಹೆಲ್ಮೆಟ್ ಅನ್ನೋ ಒಂದು ಸ್ಲೋಗನ್ನಿಂದ ಈ ಒಂದು ಪ್ರಯಾಣವನ್ನು ಸ್ಟಾರ್ಟ್ ಮಾಡಲಾಯಿತು. ಈ ಬಳ್ಳಾರಿಯಿಂದ ಮತ್ತು ಲಡಾಖ್ವರೆಗೂ ಈ ಒಂದು ಜರ್ನಿ ಅಷ್ಟು ಸುಲಭದ ಜರ್ನಿ ಆಗಿರಲಿಲ್ಲ. ಅವರು ದೈನಂದಿನ ಪ್ರಯಾಣವನ್ನು ನಮ್ಮ ಜೊತೆಗೆ ಸ್ನೇಹಿತರೊಂದಿಗೆ ಎಲ್ಲರ ಜೊತೆಗೆ ಹಂಚ್ಕೊಳ್ತಾ ಇದ್ರು. ಸದಾ ನಮ್ಮ ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿದ್ದರು. ಬಟ್ ಅಷ್ಟು ಸುಲಭವಾದಂಥ ಪ್ರಯಾಣ ಆಗಿರಲಿಲ್ಲ. ನಮ್ಮೆಲ್ಲರಿಗೂ ಕಾಣ್ತಿದ್ದೆ ಅವೇರ್ನೆಸ್ ಕ್ಯಾಂಪ್ ಹೋದ್ರು, ಬುಲೆಟ್ ರೈಡ್ ಎಂಜಾಯ್ ಮಾಡೋದು ಬಂದರು ಅಂತಲ್ಲ. ಅಲ್ಲಿ ಅವ್ರು ಮಾಡ್ತಿರ್ತಕ್ಕಂಥ ಒಂದು ದಿನದ ಕಸರತ್ತು ಏನಿರುತ್ತಲ್ಲ, ಐ ಮೀನ್ ಚಾಲೆಂಜಿಂಗ್ ಆಗಿ ಆ ಒಂದು ಗುಡ್ಡಗಾಡುಗಳಲ್ಲಿ ಜರ್ನಿ ಮಾಡೋದಾಗಿರ್ಬೋದು, ನೈಟ್ ದಾರಿ ಏನಾದರೂ ಮಿಸ್ ಆಗೋದಾಗಿರ್ಬೋದು, ಸಮ್ಟೈಮ್ಸ್ ನೆಟ್ವರ್ಕ್ ಕನೆಕ್ಷನ್ ಮತ್ತು GPS ಸಿಗಲಾರಂಥ ಪರಿಸ್ಥಿತಿಯಲ್ಲಿ ಅವ್ರು ನಮ್ಮೊಂದಿಗೆ ಹಂಚ್ಕೊಂಡ ಜನಗಳು ಭಾಳ ಅದ್ಭುತವಾದದ್ದು ಮತ್ತು ಭಾಳ ಇಲಾಖೆ ಅವರು ಸೃಷ್ಟಿ ಮಾಡಿದೆ. ನಿಜವಾಗ್ಲೂ ಈ ಹೆಲ್ಮೆಟ್ ಅವೇರ್ನೆಸ್ ಕಾರ್ಯಕ್ರಮವನ್ನು ಕೇವಲ ಬಳ್ಳಾರಿ ಜಿಲ್ಲೆಗೆ ಮಾತ್ರ ಸೀಮಿತ ಆಗದೆ ಇಡೀ ಭಾರತ ದೇಶಾದ್ಯಂತ ಸಂಚರಿಸಿ ಇದನ್ನು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಪೊಲೀಸ್ ಇಲಾಖೆ ಮತ್ತು ರಮೇಶ್ ಅವರಿಗೆ ಮತ್ತು ಇಲ್ಲಿಯ ಪೊಲೀಸ್ ಇಲಾಖೆ SP ಮೇಡಮ್ ಅವರಿಗೆ ಅತ್ಯಂತ ಅಭಿನಂದನೆ ತಿಳಿಸ್ತೀನಿ. ಯಶಸ್ವಿಯಾಗಿದೆ. ಜನರು ಇದನ್ನು ಅರಿವನ್ನು ತಿಳ್ಕೊಳ್ಬೇಕು, ಜನರು ಇದನ್ನು ಪಾಲಿಸಬೇಕಂತೇಳಿ ಈ ಬಳ್ಳಾರಿ ವತಿಯಿಂದ ವಿನಂತಿ. बोलो भारत माता की जय, बोलो भारत माता की जय, ಪೊಲೀಸ್ ಇಲಾಖೆಗೆ ಜೈ, ಪೊಲೀಸ್ ಇಲಾಖೆಗೆ ಜೈ. ಇದು ಇಂಡಿಯಾ ಹೆಲ್ಮೆಟ್ ಅವೇರ್ನೆಸ್ ರೈಡ್ ಅನ್ನೋದು ಟಾಪಿಕ್ ಅವ್ರದ್ದು. ನಾನು ಸುಮ್ಮನೆ